ಮೊದಲನೇದಾಗಿ ಪುಷ್ಟಮ್ಮ ಅನ್ನುವಂತ ವಿದ್ಯಾರ್ಥಿನಿ 625 ಅಂಕಗಳಿಗೆ 661 ಅಂಕಗಳನ್ನು ಪಡೆದು 89.78% ಅನ್ನು ಪಡೆದು ನಮ್ಮ ಶಾಲೆಗೆ ಕೀರ್ತಿ ತಂದಿರತಕ್ಕಂತ ಈ ವಿದ್ಯಾರ್ಥಿನಿಗೆ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರು, ಮುಖ್ಯ ಗುರುಗಳು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸುಮಿತ್ರಾ ನಾರಾಯಣ ರೆಡ್ಡಿ ಪಾಟೀಲ್ ರವರು ನಗದು ಬಹುಮಾನವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಜೋರಾದಂತ ಚಪ್ಪಾಳೆ. ಸಾಮಾನ್ಯದ ಮಾತಲ್ಲ ಇದು. ಸಿಸಿ ಕ್ಯಾಮ್ರಾದಲ್ಲಿ ನಡೆಯುವಂತ ಪರೀಕ್ಷೆ 1ರಲ್ಲಿ 625 ಅಂಕಕ್ಕೆ 561 ಅಂಕಗಳನ್ನು ಪಡೆದು ಕೀರ್ತಿಯನ್ನು ತಂದಿರತಕ್ಕಂತ ವಿದ್ಯಾರ್ಥಿನಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ನೆಕ್ಸ್ಟ್ ಇನ್ನೋರ್ವ ವಿದ್ಯಾರ್ಥಿನಿ 625 ಅಂಕಗಳಿಗೆ 558 ಅಂಕಗಳನ್ನು ಪಡೆದು 89.28% ಅನ್ನು ತೆಗೆದಿರ್ತಕ್ಕಂಥ ವಿದ್ಯಾರ್ಥಿನಿ ರಾಜಲಿಂಗಮ್ಮ ದಯಮಾಡಿ ವೇದಿಕೆಗೆ ಬರಬೇಕು. ಅವ್ರ ಪರವಾಗಿ ಅವರ ಪಾಲಕರು ಅಥವಾ ಪೋಷಕರು ಬಂದಿದ್ರೆ ದಯಮಾಡಿ ರಾಜಲಿಂಗಮ್ಮನ ತಾಯಿ ಅಥವಾ ಅಕ್ಕ ತಂಗಿದಾರ ಅಣ್ಣ ಅಥವಾ ಅಕ್ಕ, ತಾಯಿ, ಅವ್ವ ಯಾರಾದ್ರೂ ಇದ್ರೆ ರಾಜಲಿಂಗಮ್ಮನ ಪರವಾಗಿ ವೇದಿಕೆಗೆ ಬಂದು ನಮ್ಮ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ನಮ್ಮ ಶಾಲೆಯ ಮುಖ್ಯ ಗುರುಗಳಿಂದ ನಗದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಮನವಿ. ರಾಜಲಿಂಗಮ್ಮನ ತಂಗಿ ಮಹೇಶ್ವರಿ 9ನೇ ತರಗತಿ. ನೋಡಿ ಅಕ್ಕನಂಗ ನೀನು ಕೂಡ ಆಗ್ಬೇಕು. ಮುಂದಿನ ದಿನಗಳಲ್ಲಿ 9th ಪಾಸ್ ಆಗಿ 10th ಬರ್ತೀಯ. ನೋಡಿ ಅಕ್ಕನ ಪರವಾಗಿ ನೀನು ನಗದು ಬಹುಮಾನವನ್ನು ಸ್ವೀಕರಿಸಿದ್ಯಾ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಆ ರಾಜಲಿಂಗಮ್ಮನಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಇವರಿಬ್ಬರು ನಮ್ಮ ಚಂದ್ರಿಕಿ ಶಾಲೆಗೆ ಕೀರ್ತಿಯನ್ನು ತಂದಿರತಕ್ಕಂಥ ವಿದ್ಯಾರ್ಥಿನಿಯರು. ಈ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನೊಂದೇನಂತಂದ್ರೆ ಸಬ್ಜೆಕ್ಟ್ ವೈಸ್ ಇಲ್ಲ ಸುಮ್ಮನೆ ಹೇಳ್ತೀನಿ ಅಷ್ಟೇ. ಸಬ್ಜೆಕ್ಟ್ ವೈಸ್ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿಗಳ ಹೆಸರನ್ನು ಹೇಳ್ತಾ ಇದ್ದೀನಿ. ಕನ್ನಡ ವಿಷಯದಲ್ಲಿ ರಾಜಲಿಂಗಮ್ಮ ಔಟ್ ಆಫ್ 125 ಅಂಕಗಳಿಗೆ 125 ಅಂಕಗಳನ್ನು ಪಡೆದಿದ್ದಾಳೆ. ಆ ವಿದ್ಯಾರ್ಥಿನಿಗೆ ನಮ್ಮ ಶಾಲೆಯ ವತಿಯಿಂದ ಧನ್ಯವಾದಗಳು. ಅದೇ ರೀತಿಯಾಗಿ ಇಂಗ್ಲಿಷ್ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿ 191 ಅಂಕಗಳನ್ನು ಪಡೆದಿದ್ದಾರೆ. ಆ ವಿದ್ಯಾರ್ಥಿ ಹೆಸರು ಟಿ ಉಮೇಶ್. ಆ ವಿದ್ಯಾರ್ಥಿಗೂ ಕೂಡ ಧನ್ಯವಾದಗಳು. ಅದೇ ರೀತಿಯಾಗಿ ಹಿಂದಿ ವಿಷಯದಲ್ಲಿ 100ಕ್ಕೆ 1 ಮಿಸ್ ಆಯಿತು, ಅಂದ್ರೆ 99 ಅಂಕಗಳನ್ನು ಪಡೆದಿದ್ದಾಳೆ ರಾಜಲಿಂಗಮ್ಮ. ಆ ವಿದ್ಯಾರ್ಥಿನಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳು. ಅದೇ ರೀತಿಯಾಗಿ ಗಣಿತ ವಿಷಯದಲ್ಲಿ 100ಕ್ಕೆ 84 ಅಂಕಗಳನ್ನು ಪಡೆದಿದ್ದಾಳೆ ಆ ವಿದ್ಯಾರ್ಥಿನಿ ಪುಷ್ಟಮ್ಮ. ಆ ವಿದ್ಯಾರ್ಥಿಗೂ ಕೂಡ ನಮ್ಮ ಶಾಲೆಯ ವತಿಯಿಂದ ಧನ್ಯವಾದಗಳು. ಸೈನ್ಸ್ ವಿಷಯದಲ್ಲಿ 100ಕ್ಕೆ 86 ವಿಷಯಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿ ಪುಷ್ಟಮ್ಮ. ಅದೇ ರೀತಿಯಾಗಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಯಾಕವಾ ಒಂದಾರು ತಗೋಬೇಕಾಗಿದ್ದಿಲ್ಲ, ಅದು ನನ್ನ ಫೇವರೇಟ್ ವಿಷಯ. ಅವನು ಎಲ್ಲಿ ಕಳ್ಕೊಂಡಮ್ಮ, ಬಹಳ ಬೇಜಾರಾಗತ್ತೆ. ಅವನ ಆ ಒಂದರ ಸಲುವಾಗಿ ಔಟ್ ಆಫ್ ಔಟ್ ಆಗಲಿಲ್ಲ. 199 ಅಂಕಗಳನ್ನು ಪಡೆದಿದ್ದಾರೆ ಸಮಾಜ ವಿಜ್ಞಾನ ವಿಷಯದಲ್ಲಿ. ಆ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋಣ. ನೀವು ಇಬ್ಬರದಾಗಿ ಯಾರಾದರೂ ಸ್ಪೀಚ್ ಮಾಡುವುದೇ? ಒಬ್ರು ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಪ್ರೇರಣೆ ಆಗಲಿ, ಒಂದೆರಡು ಮಾತು
ನಮ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂದು ಗುರುನಾಮ ಸ್ಮರಣೆಯನ್ನು ಸ್ಮರಿಸುತ್ತಾ ಇಂದು ಈ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ನನ್ನ ನೆಚ್ಚಿನ ಗುರುಗಳೇ ಮತ್ತು ಪಾಲಕರೇ ಎಲ್ಲರಿಗೂ ನನ್ನ ಹೃದಯದ ನಮಸ್ಕಾರಗಳೆಂದು ಹೇಳುತ್ತಾ ನಾನು ಈ ಶಾಲೆಯ ಬಗ್ಗೆ ಹೇಳಬೇಕಾದರೆ ನನ್ನ ಮಾತುಗಳು ಸಾಲಾಗುವುದಿಲ್ಲ. ಆದರೆ ನಾವು 8, 9, 10ನೇ ತರಗತಿಯಲ್ಲಿ ಓದುತ್ತಿರುವಾಗ ಈ ಶಾಲೆ ಒಂದು ಬೇಜಾರು ಅಂತೇಳಿ ನಮ್ಮ ಮನಸ್ಸಿನಲ್ಲಿ ನಾವೇ ನುಂಗುತ್ತಿದ್ದೆವು. ಆದರೆ 10ನೇ ತರಗತಿ ಆದ ಮೇಲೆ ನಾವು ಈ ಶಾಲೆಯನ್ನು ಬಿಟ್ಟು ಹೋದರೆ ಕಣ್ಣಲ್ಲಿ ನೀರು ಬರುತ್ತವೆ, ಸಹಜವಾದ ವಿಷಯ. ಆದ್ದರಿಂದ ನಾನು 10ನೇ ತರಗತಿ ಮುಗಿದ ಮೇಲೆ ಭಾಳ ದುಃಖ ಎನಿಸಿತ್ತು. ಆದರೆ ನಾನು 9ನೇ ತರಗತಿ 10ನೇ ತರಗತಿಯಲ್ಲಿ ಇದ್ದಾಗ ಬಿಟ್ಟು ಹೋದ ಕ್ಷಣಗಳು ಇವಾಗ ನೆನಪಾಗುತ್ತವೆ. ಆದರೆ ಅದೇ ರೀತಿಯಾಗಿ ನಿಮಗೂ ಅನಿಸುತ್ತದೆ ಈಗ 10th ಇರ್ತಕ್ಕಂಥ ನನ್ನ ಸಹೋದರರು. ಆದರೆ ಈ ಪರೀಕ್ಷೆಗಳಲ್ಲಿ ನಾವು ಎಲ್ಲರೂ ಚೆನ್ನಾಗಿ ಮಾರ್ಕ್ಸ್ಗಳನ್ನು ತಂದರೆ ನಮ್ಮ ಊರಿಗೆ ಕೀರ್ತಿ ಮತ್ತು ನಮ್ಮ ಶಾಲೆಗೆ ಕೀರ್ತಿಯನ್ನು ತರುತ್ತೇವೆ. ಆದರೆ ನಾವು ಒಳ್ಳೆಯದಾಗಿ ಓದಿದರೆ ಮಾತ್ರ ಆ ರೀತಿಯಾಗಿ ಬರುತ್ತವೆ ಮಾರ್ಕ್ಸು. ಮತ್ತು ನನ್ನಕ್ಕಿಂತ ಹೆಚ್ಚು ಮಾರ್ಕ್ಸ್ ತರಬೇಕೆಂತೇಳಿ ಈಗಿನ 10ನೇ ತರಗತಿಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಕೇಳಿಕೊಳ್ಳುತ್ತೇನೆ. ಮತ್ತು ಅದನ್ನು ಈಗ ನಾವೇನು ಓದ್ತೀವಿ ಅಂತೇಳಿ ಬೇಜಾರಾಗಬೇಡಿ. ಅದನ್ನ ನನ್ನಷ್ಟು ಮಾರ್ಕ್ಸು ಕಡಿಮೆ ಆದವು. ಆದರೆ ಅದಕ್ಕಿಂತ ನಮ್ಮ ಮುಖ್ಯವ್ರಗಳ ಆಸೆ 95 ಮಾರ್ಕ್ಸ್ ತರಬೇಕಂತೇಳಿ ಅವರ ಆಸೆ ಇದೆ. ಆದರೆ ಅದನ್ನು ನಾನು ನೆರವೇರಿಸಿಕೊಡಲಿಲ್ಲ. ಆದ್ದರಿಂದ ತಾವು ಕ್ಷಮಿಸಿ ಬಿಡಿ ಸರ್. ಮಾತಾಡಕ್ಕೆ ಮಾತು ಬರಲ್ಲ ಉಂಟವ. ಇಲ್ಲಿಗೆ ನನ್ನ ಚಿಕ್ಕ ಭಾಷಣವನ್ನು ಚುಕ್ಕಿಟ್ಟು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ತನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥ ಮುದ್ದು ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಆಕೆ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥವ್ರಿಗೆ ಆಲ್ರೆಡಿ ಒಬ್ಬರು DC ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವಳು ಕೂಡ DC ಆಗಲಿ ಅನ್ನುವಂಥ ಒಂದು ಆಶಾಭಾವನದಿಂದ ಆಕೆನನ್ನು ಹಾರೈಸುತ್ತೇವೆ. ಧನ್ಯವಾದಗಳು. ಈಗ ಹೋಗುತ್ತೇವೆ ಎನ್ನುವಂಥ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಸರ್ ಆಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಯಾವುದೇ ಕಾರಣಕ್ಕೂ ಹುಡುಗಿಯರು ಹಲೋ 2025-26ನೇ ಸಾಲಿನ 43ನೇ ಶಾಲಾ ವಾರ್ಷಿಕೋತ್ಸವ ನಿಮಿತ್ತ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಯ ಎಲ್ಲ ಮಕ್ಕಳು ಅತ್ಯಂತ ಸಂತೋಷ, ಸಂಭ್ರಮ, ಸಡಗರದಿಂದ ತಮ್ಮ ಅಂತರಾಳದ ಒಂದು ಭಾವನೆಗಳನ್ನು ವ್ಯಕ್ತಪಡಿಸುವುದರ ಮುಖಾಂತರ ಈ ಒಂದು ವರ್ಷದ ಎಲ್ಲ ಆಗುಹೋಗುಗಳನ್ನು ಮತ್ತು ಎಲ್ಲ ತಮ್ಮ ಸಂತೋಷದ ದಿನಗಳನ್ನು ಅತ್ಯಂತ ಸಂಭ್ರಮದಿಂದ ಕಳೀಲಂತ ತಿಳ್ಕೊಂಡು ಇವತ್ತಿನ ಸಾಯಂಕಾಲ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿದ್ವಿ. ನಾವು ಯಾರೂ ಕಲಿಸಿಲ್ಲ, ಸ್ವಯಂ ಪ್ರೇರಿತವಾಗಿ ಅವರೇ ಕಲಿತುಕೊಂಡು ಅತ್ಯಂತ ಸಂತೋಷದಿಂದ ಮತ್ತು ನಾಜೂಕಾಗಿ ತಮ್ಮ ಅಭಿನಯಗಳನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ಶಾಲೆಯ ಶಿಕ್ಷಕರ ವತಿಯಿಂದ, SDMC ಅವರ ವತಿಯಿಂದ, ಗ್ರಾಮದ ವತಿಯಿಂದ ಎಲ್ಲ ಮಕ್ಕಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಭೋಜನ ವ್ಯವಸ್ಥೆ ಇರುತ್ತದೆ. ಎಲ್ಲ ವಿದ್ಯಾರ್ಥಿಗಳು ಭೋಜನ ಮಾಡಿಕೊಂಡು ತಮ್ಮ ತಮ್ಮ ಮನೆಗೆ ತೆರಳಲು ಸೂಚಿಸಲಾಗಿದೆ. ಧನ್ಯವಾದಗಳು. ನಮ್ದು ಕನ್ನಡ ಮೀಡಿಯಮ, ಆಡಲ್ಲಿ ತೋರುವೆ ನಿಮಗೆ ಹಾರ್ಟ್ಲಿ ವೆಲ್ಕಮ. ಚಂದ್ರಿಕಿ ಶಾಲೆ ನಮ್ದು ಕನ್ನಡ ಮೀಡಿಯಮ, ಹಾಡಲ್ಲಿ ತೋರುವೆ ನಿಮಗೆ ಹಾರ್ಟ್ಲಿ ವೆಲ್ಕಮ. ಎಷ್ಟು ಚೆನ್ನಾಗೈತಿ ನೀವು ತೋರಿಸೋ ಪ್ರೀತಿ, ನಿಮ್ಮೆಲ್ಲರಿಗೂ ತುಂಬು ನಮನ. ಆರಾಧಿಸುವ ಹೆಮ್ಮೆ ಶಾಲೆ ನಮ್ಮ ಚಂದ್ರಿಕಿ, ಶಾಲೆಯ ಉತ್ಸಾಹ ಬಹಳ ಜೋರಾಗಿ ನಡೆದೈತಿ. ಎಷ್ಟು ಚಂದಾಗೈತಿ ನಾವು ಬೆಳೆಯೋ ರೀತಿ, ನಿಮ್ಮೆಲ್ಲರಿಗೂ ಕೋಟಿ ನಮನ. ಚಂದ್ರಿಕಿ ಶಾಲೆ ನಮ್ದು ಕನ್ನಡ ಮೀಡಿಯಮ, ಹಾಡಲ್ಲಿ ತೋರುವೆ ನಿಮಗೆ ಹಾರ್ಟ್ಲಿ ವೆಲ್ಕಮ. ನಮ್ಮ ಆಸೆಯನ್ನ ಕೇಳಿರಿ ನೀವ, ಮಾದರಿ ಶಾಲೆ ಹೊರತೀವಿ
ನಿಮಗೆ ಹಾರ್ಟ್ಲಿ ವೆಲ್ಕಮ್. ಚಂದ್ರಿಕಿ ಶಾಲೆ ನಮ್ದು ಕನ್ನಡ ಮೀಡಿಯಮ. ಹಾಡಲ್ಲಿ ತೋರುವೆ ನಿಮಗೆ ಹಾರ್ಟ್ಲಿ ವೆಲ್ಕಮ್. ಹಾಡಲ್ಲಿ ತೋರುವೆ ನಿಮಗೆ ಹಾರ್ಟ್ಲಿ ವೆಲ್ಕಮ್. ಆಸೆ ಇದ್ರೆ ರಾಜ್ಯನ ಗೆಲ್ಲೋ ತಾಕತ್ತಿರ್ಬೇಕು. ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ಡ್ಯಾನ್ಸ್ ಮಾಡಕ್ ಬಂದ್ಮೇಲೆ ಅನ್ಸ್ಬಾರ್ದ್ರಿ. ಒಂದು ಹಾಡು ಸೋನಿ ಮತ್ತು ಸಂಗಡಿಗರು. ಸೋನಮ್ಮ